ಹಾಂ ಹಾಂ, ಮತ್ತೆ ಟಿಕೆಟ್ ಇಲ್ದೆ ಹೆಂಗೆ ಪ್ರಯಾಣ ಮಾಡ್ತಾರೆ ನೀವು? ಹಾಂ, ಟಿಕೆಟ್ ಇಲ್ಲದೆ ಹೆಂಗ್ರಿ ಪ್ರಯಾಣ ಮಾಡ್ತಾರೆ? ಹ್ಯಾಂಡಿಕ್ಯಾಪ್ ಕೋಚ್ಗೆ ಹೆಂಗೆ ಬರ್ತೀರಾ ನೀವು? ಹಾಂ, ಏನ ಹೆಂಗೆ ಪ್ರಯಾಣ ಮಾಡ್ತಾರೆ ನೀವು ಟಿಕೆಟ್ ಇಲ್ಲದೆ? ಒಂದು ಹ್ಯಾಂಡಿಕ್ಯಾಪ್ ಕೋಚಲ್ಲಿ ಬಂದ್ಬಿಟ್ಟು ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡ್ತಾರಲ್ಲ, ಹೆಂಗೆ? ನೀವು ಹ್ಯಾಂಡಿಕ್ಯಾಪ್ಸಾ? ಹ್ಯಾಂಡಿಕ್ಯಾಪ್ಟ್ ಪಾಸ್ ತೋರಿಸು, ರೈಲ್ವೆ ಪಾಸ್ ತೋರಿಸು. ಹಾಂ, ಮತ್ತೆ ಯಾಕೆ ಹತ್ತೈತೆ ನೀನು ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಕೋಚಲ್ಲಿ? ಕಾಲ್ ಗೀಲೆಲ್ಲ ನಡೆಯೋದಿಲ್ಲ ಇಲ್ಲಿ, ಅದರಲ್ಲಿ ಜನರಲ್ ಕೋಚಲ್ಲಿ ನೀನು ಸುಮ್ಮನೆ ಹತ್ತು ಕೂತ್ಕೊಂಡ್ಬಿಟ್ರೆ ಟಿಕೆಟ್ ತಗೊಳ್ಳೋರೆಲ್ಲ ಹೆಂಗೆ ಪಾಸಲ್ಲೇ ಇರ್ಬೇಕು? ಕಾಲು ನೋವು ತಲೆನೋವೆಲ್ಲ ಇಲ್ಲ, ಅಲೋ ಇಲ್ಲ ಇಲ್ಲಿ. ಸುಮ್ಮನೆ ಹತ್ತು ಕೂತ್ಕೊಂಡ್ಬಿಡೋದು. ಕೇಳಿದ್ರೆ ನಾನು ಕಾಲು ನೋವು, ಕೈ ನೋವು, ತಲೆನೋವು ಅಂದರೆ ಹೆಂಗಾಗ್ತದೆ? ಎಲ್ಲಿಂದ ಬರ್ತಾ ಇರೋದು? ಹಾಂ, ಹುಬ್ಳಿಂದ ನೀನು ಟಿಕೆಟ್ ತಗೊಂಡಿಲ್ಲ? ಯಾಕೆ ತಗೊಳ್ಳಲ್ಲ? ಹಾಂ, ದುಡ್ಡಿಲ್ಲ ಅಂದರೆ ಯಾಕೆ ಟ್ರೈನಿಗೆ ಬಸ್ ಕತ್ಕೊಂಡು ಬಾ, ಬಸ್ ಕತ್ಕೊಂಡು ಬಾ. ದುಡ್ಡಿಲ್ಲ ಅಂತ ಬಸ್ ಕತ್ಕೊಡು, ಸುಮ್ಮನೆ ಹತ್ತಾರ. ಮತ್ತು ಈ ಕೋಚ್ಗೆ ಹೆಂಗೆ ಬಂದು ಕೂತ್ಕೊಂಡ್ಬಿಟ್ರೆ ನೀನು? ಹೋಗಿ ಜನರಲಲ್ಲಿ ಕೂತ್ಕೊಳ್ಬೇಕು ನೀವೆಲ್ಲ. ಹ್ಯಾಂಡಿಕ್ಯಾಪ್ ಕೋಚಲ್ಲಿ ಟಿಕೆಟ್ ಇರಬೇಕು, ಪಾಸ್ ಇರಬೇಕು. ಸುಮ್ಮನೆ ಹತ್ತು ಕೂತ್ಕೊಂಡ್ಬಿಟ್ರೆ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ ರೈಲ್ವೆ ಗಾರ್ಡು ಚೆಕ್ ಮಾಡೋದಿಲ್ಲ. ಇಲ್ಲಿ 4 ಜನ ಮಲಗಿದ್ರು, ಕುಡುಕರು ನನ್ನ ಮಕ್ಕಳೆಲ್ಲ ಮಲಗಿದ್ರು. ಇದು ಅಮರಾವತಿ ಎಕ್ಸ್ಪ್ರೆಸ್ಸಲ್ಲಿ ನಾನು ಹೋಗಿ ಗಾಡಿಗೆ ಹೇಳಿದೆ, RPF ಇವನು ಸುಮ್ಮನೆ ಟಿಕೆಟು ತಗೊಳ್ಳಲ್ಲ, ಏನು ತಗೊಳ್ಳಿ, ನಮ್ಮ ಕೋಚಲ್ಲೆಲ್ಲ ಕೂತ್ಕೊಂಡು ಬಿಡ್ತಾರೆ ಇವರು. ಕೂತ್ಕೊಳ್ಳಿ, ನಾವು ಟಿಕೆಟ್ ತೊಗೊಂಡು ಬರ್ತೀವಿ, ನೋಡಿ ಬೇಕಾದ್ರೆ ತೋರಿಸ್ತೀವಿ, ಪಾಸ್ ಇದೆ, ಇದಕ್ಕೆ ಟಿಕೆಟ್ ಎಲ್ಲ ತೊಗೊಂಡು ಬರಬೇಕು, ಇದಕ್ಕೆ ಈ ಕೋಚಲ್ಲಿ ಕೂತ್ಕೊಳ್ಳೋಕ್ಕೆ. ನೋಡಿ ಇದು ಈ ಥರ ಸ್ನೇಹಿತರೆ, ನಾವು ಪಾಸ್ ಇದೆ, ನಮಗೆ ಪಾಸ್ ಕೊಟ್ಟು ಅಲ್ಲಿ ಒಂದು ಜೆರಾಕ್ಸ್ ಕೊಟ್ಬಿಟ್ಟು ಟಿಕೆಟ್ ತೊಗೊಳ್ತೀವಿ ನಾವು. ನಮಗೆ ಭಯ, ಎಲ್ಲಪ್ಪ ಏನಪ್ಪ. ಆಮೇಲೆ ಇನ್ನೊಂದು, ನಾವು ಸರ್ಕಾರಕ್ಕೆಲ್ಲ ರೈಲ್ವೆ ಇಲಾಖೆಗೆಲ್ಲ ನಾವು ಮೋಸ ಮಾಡಬಾರ್ದು. ನಮ್ದು ಎಷ್ಟೋ ದುಡ್ಡು ಹೋಗುತ್ತೆ. ಈಗ ನೋಡಿ, ನನಗೆ ಇಲ್ಲಿಂದ ಹೊಸಪೇಟೆಗೆ 15 ರೂಪಾಯಿ ಟಿಕೆಟು. ನಾನು ಹಂಗೆ ಹತ್ತಿದ್ರೆ ಕೇಳೋದಿಲ್ಲ, ಅವ್ರು ಪಾಸ್ ತೋರಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಇವರೆಲ್ಲ ಜನಗಳಿಗೆ ಏಮಾರಿಸ್ಬೋದು, ನಮಗೆ ಏಮಾರ್ಸೋಕ್ಕೆ ಬರೋದಿಲ್ಲ ನಮಗೆಲ್ಲ. ಈ ವ್ಯಕ್ತಿ ಹುಬ್ಳಿಯಿಂದ ಬಂದಿದ್ದಾನೆ ಅಂದರೆ ಹೆಂಗೆ ಟಿಕೆಟ್ ಇಲ್ದೇ ಪ್ರಯಾಣ ಮಾಡ್ತಾರಲ್ರಿ? ಅದು ಹಿಂಗೆ ವ್ಯವಸ್ಥೆ ನಮಗಂತೂ ಗೊತ್ತಿಲ್ಲಪ್ಪ. ನಾವು ನೋಡಿ ಹೋಗಿ ಟಿಕೆಟ್ ತೊಗೊಂಡು, ಪಾಸ್ ತೊಗೊಂಡು, ನಾವು ಎಲ್ಲ ಕಾನೂನುಬದ್ಧವಾಗಿ ನಾವು ಟಿಕೆಟ್ ತೊಗೊಂಡೆಲ್ಲ ಬರ್ತೀವಿ. ಧೈರ್ಯವಾಗಿ ಮಲ್ಕೊಂಡು, ನನಗೆ ಗೊತ್ತಿಲ್ಲ, ನನ್ನಿಲ್ಲ RPF ಇಬ್ಬರನ್ನ ಎದ್ದೇಳಿಸ್ತರು. ನಾವು 3 ಜನ ಎದ್ದೇಳಿಸ್ಬಿಟ್ಟು ಕಳಿಸ್ತರು. ಇವನು ಚೆಕ್ ಮಾಡಿ ಸಾರ್ ಅಂತಿದ್ದೆ ನಾನು. ಸುಮ್ಮನೆ ಮಲಗ್ಬಿಟ್ಟವ್ರೆ, ಟಿಕೆಟ್ ಇಲ್ವಂತ. ಹೆಂಗೆ ಅದು ಸಾಧ್ಯ? ಅದಕ್ಕೆ ರೈಲ್ವೆ ಬೋರ್ಡ್ಗೆ ಒಂದು ಪತ್ರ ಬರೀತೀನಿ ನಾನು, ದಯವಿಟ್ಟು ಎಲ್ಲ ಚೆಕ್ ಮಾಡಿ. ಹ್ಯಾಂಡಿಕ್ಯಾಪ್ಸ್ ಕೋಚಲ್ಲಿ ಏನು ಸ್ಮೆಲ್ ರೀ, ಬಾತ್ರೂಮಲ್ಲಿ ಬರೀ ಕುಡಿದ್ಬಿಟ್ಟು ರೀಸಸ್ಗೆ ಹೋಗ್ಬಿಡ್ತಾರೆ. ಅಪ್ಪ, ವಾಂತಿನೇ ಬರುತ್ತೆ, ಅಷ್ಟೊಂದು ಟ್ರೈನಲ್ಲೆಲ್ಲ ಗಲೀಜು ಮಾಡ್ತಾರೆ. ಆ ಹುಬ್ಳಿಂದ ಅಮರಾವತಿ ಒಂದು ಸರ್ವೆ ಮಾಡಿಸ್ಬೇಕು. ಅಮರಾವತಿ ಎಕ್ಸ್ಪ್ರೆಸ್ ಇದರಲ್ಲಿ ಸಾಮಾನ್ಯ ವ್ಯಕ್ತಿಗಳು ಪ್ರಯಾಣನೇ ಮಾಡೋಂಗಿಲ್ಲ. ಅದರಲ್ಲೂ ಟಿಕೆಟೇ ತೊಗೊಳ್ದೆ ಹೆಂಗೆ ಹತ್ತುತ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಟಿಕೆಟ್ ಇಲ್ಲದೆ ಹೆಂಗೆ ಪ್ರಯಾಣ ಮಾಡ್ತಾರೆ ನಮಗೂ ಗೊತ್ತಿಲ್ಲ. ಈಗ ನೋಡಿ, ಈ ವ್ಯಕ್ತಿ ಟಿಕೆಟೇ ಇಲ್ಲ, ಹೆಂಗೆ? ಅದು ನನ್ನ ಕೋಚಲ್ಲಿ, ಹ್ಯಾಂಡಿಕ್ಯಾಪ್ಸ್ ಕೋಚಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡೋದು ಇದೆಯಾ ಅಂತ ವ್ಯವಸ್ಥೆ ರೀ? ಲೆಕ್ಕ ಹಾಕೊಳ್ಳಿ. ಅಲ್ಲಿ ನನ್ನ ಹತ್ರ ಕಾನೂನುಬದ್ಧವಾಗಿ ಏನೇ ಇದ್ರೂ ಕಾನೂನುಬದ್ಧವಾಗಿ ಪಾಸ್ ಇರಬೇಕು, ಟಿಕೆಟ್ ಇದೆ ಮಾತ್ರ ಇದರಲ್ಲಿ ಅಲೋ, ಇಲ್ಲಾಂದರೆ ಅಲೋ ಇಲ್ಲ. ಈ ರೀತಿ ವ್ಯವಸ್ಥೆ ಇದೆ. ದಯವಿಟ್ಟು ಹುಬ್ಳಿ ಡಿವಿಷನ್ ರೈಲ್ವೆ ಮ್ಯಾನೇಜರ್ ಅವರು ಗಮನಿಸಿ, ಇಂಥ ವ್ಯಕ್ತಿಗಳನ್ನ ದಯವಿಟ್ಟು ಇನ್ಮೇಲೆ ಅಂಗವಿಕಲರ ಕೋಚಲ್ಲಿ ದಯವಿಟ್ಟು ಪರಿಶೀಲನೆ ಮಾಡಿ. ಈ ಥರ ಎಲ್ಲ ಕೂತ್ಕೊಂಡ್ಬಿಟ್ರೆ ಹೆಂಗೆ ವ್ಯವಸ್ಥೆ? ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ಲೈವ್ ಮಾಡಿದ್ದೀನಿ. ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಸಂಬಂಧಪಟ್ಟವರೆಲ್ಲ. ಧನ್ಯವಾದಗಳು. ಶುಭ ದಿನ.